ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗಳ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಹೋಗುವಂಥ ಸಮಯ ನಮ್ಮ ಆರ್ ಸಿ ಬಿನೇ ಸಾಟಿ. RCB ಫ್ಯಾನ್ಸ್ಗಳಿಗೆ ಬೇರೆ ಯಾರು ಸಾಟಿ ಆಗೋಕ್ಕಾಗದೇನೆ ಇಲ್ಲ ಮಗ. ಮ್ಯಾಚು ಕೂಡ ಮಾಡೋಕ್ಕಾಗೋದಿಲ್ಲ. 5 ಸಲ ಟ್ರೋಫಿ ಗೆದ್ದಿರೋಂಥ ಟೀಮ್ಗಳನ್ನು ಕೂಡ ಟುಸ್ಪಡಾಕಿ ಎದ್ದೋಗಿದ್ದಾವೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೂಡ ರೆಕಾರ್ಡ್ ಎಲ್ಲ ಬ್ರೇಕ್ ಮಾಡಿದ್ದಾಯ್ತು ನಮ್ಮ RCB. CSK ರೆಕಾರ್ಡ್ ಏನಿತ್ತು ಫಾಲೋವರ್ಸ್ಗಳ ವಿಚಾರಕ್ಕೆ ಬಂತು ಅಂದರೆ ಗೊತ್ತಿರೋದೇ ಅದು, ಏನು ಹೇಳಬೇಕಾಗಿಲ್ಲ. ನಾವು ಟ್ರೋಫಿ ಗೆಲ್ಲೇ ಇರ್ಬೋದು, ಬಟ್ ಫ್ಯಾನ್ ಬೇಸ್ ಅಂತ ಬಂದಾಗ ನಮಗಿರುವಂಥ ಫ್ಯಾನ್ ಬೇಸು ಲಾಯಲ್ ಫ್ಯಾನ್ ಬೇಸ್ ಅದನ್ನು ಯಾವ ಟೀಮ್ಗೂ ಕೂಡ ಇಲ್ವೇ ಇಲ್ಲ ಅಂತ. ಸೊ ಇವಾಗ ಸ್ಟ್ಯಾಟ್ಸ್ ಈಚೆ ಕಡೆ ಬಂದಿದೆ ಮಗ. ವ್ಯೂವರ್ಶಿಪ್ ವಿಚಾರಕ್ಕೆ ಬಂತು ಅಂತಂದರೆ ಮೂರು ಮ್ಯಾಚು ಪೀಕ್ ಹೋಗಿರೋಂಥ ಟಾಪ್ 3 ಮ್ಯಾಚ್ಗಳು RCB ವರ್ಸಸ್ KKR, RCB ವರ್ಸಸ್ CSK, RCB ವರ್ಸಸ್ MI. ಮೂರಲ್ಲಿ ಒಂದು ಕಾಮನು, ಅದು RCB 47.1 ಕೋಟಿ. 7 ಕೋಟಿ ತಗೊಂತು ಅಂದರೆ ವ್ಯೂವರ್ಶಿಪ್ನ. ಫಸ್ಟ್ ಮ್ಯಾಚು 37.4 ಕೋಟಿ CSK ಮ್ಯಾಚ್ ತೊಗೊಂಡಿರುವಂಥದ್ದು. RCB ವರ್ಸಸ್ ಮುಂಬೈ 34.7 ಕೋಟಿ ತೊಗೊಂಡಿರುವಂಥದ್ದು ವ್ಯೂವರ್ಶಿಪ್. ಒಟ್ಟಲ್ಲಿ RCB ಅಂತೂ ಕಾಮನು. RCB ಇತ್ತು ಅಂದರೆ 30 ಕೋಟಿ ದಾಟ್ತಾ ಇದೆ. RCB ಇಲ್ಲ ಅಂದರೆ 30 ಕೋಟಿ ಅಂತೂ ದಾಟ್ತಾ ಇಲ್ಲ. ಯಾವುದೇ ಮ್ಯಾಚ್ಗಳನ್ನು ಕೂಡ ಎಲ್ಲ 20 crore ಪ್ಲಸ್ ಅಲ್ಲೇ ನಿಂತ್ಕೊಂತ ಇದೆ. ಇದು ತೋರಿಸುತ್ತೆ RCB ಫ್ಯಾನ್ ಬೇಸು ಯಾವ ರೇಂಜಿಗೆ ಇದೆ ಅಂತ. ಅಪ್ಡೇಟ್ ಬಿಟ್ಟು ಸ್ಟೀಫನ್ ಫ್ಲೆಮಿಂಗ್ಸ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಡ್ತಾರೆ. ನಾವು ಮ್ಯಾಚ್ನ ಸೋಲೋದಕ್ಕೆ ರೀಸನ್ನು ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ದು ಅಂತ. ನೀವೇನು ಗುರು ಕ್ಯಾಚ್ನ ಡ್ರಾಪ್ ಮಾಡೋದು? ನಿಮ್ಗಿನ್ನ ಡಬಲ್ ಪಂಜಾಬ್ ಕಿಂಗ್ಸ್ ಅವರು ಡ್ರಾಪ್ ಮಾಡ್ತಾರಲ್ಲ ಕ್ಯಾಚ್ಗಳ. ಬಟ್ ಆದ್ರೆ ಮ್ಯಾಚ್ನ ಗೆದ್ದುಬಿಟ್ರು ಹೇಳ್ಬೋದು ಇವರು. ಹೌದು, ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ರು. ಏನು ಫಸ್ಟ್ ಮ್ಯಾಚ್ ಡ್ರಾಪ್ ಮಾಡಿದ್ರೆ ಕ್ಯಾಚ್ಗಳನ್ನ RCB ಅಗೇನ್ಸ್ಟ್ ಡ್ರಾಪ್ ಮಾಡಿದ್ರು. 2-3 ಕ್ಯಾಚ್ನ ಡ್ರಾಪ್ ಮಾಡಿದ್ರು, ಕ್ರೂಷಿಯಲ್ ಕ್ಯಾಚ್ಗಳನ್ನ. ಸೊ ಈ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಕ್ಯಾಚ್ಗಳನ್ನ ಬಿಟ್ಟರು ಅಂತ ಪಟ್ಟಿಲ್ ಬರ್ತಾರೆ ಪಂಜಾಬ್ ಕಿಂಗ್ಸು. ಅದಾದ್ಮೇಲೆ ನೆಕ್ಸ್ಟ್ ಬರೋದು CSK. ಆದ್ರೂ ಪಂಜಾಬ್ ಕಿಂಗ್ಸ್ ಮ್ಯಾಚ್ನ ಗೆಲ್ತಾ ಇದ್ದಾರೆ. ಇವ್ರು ಕ್ಯಾಚ್ ಬಿಟ್ಟು ಮ್ಯಾಚ್ನ ಸೋಲ್ತಾ ಇದ್ದಾರೆ. ಗೊತ್ತಿರೋದನ್ನೇ RCB ಅಗೇನ್ಸ್ಟ್ ಇವ್ರು ಸೋಲೋದಕ್ಕೆ ಮೇನ್ ರೀಸನ್ನೇ ಕ್ಯಾಚ್ ಡ್ರಾಪ್ಗಳು ಅಂತ. ಅವರು ಅದನ್ನೇ ಹೇಳಿದ್ರು, ಈ ಮ್ಯಾಚ್ ಸೋಲೋದಕ್ಕೂ ಕ್ಯಾಚ್ ಡ್ರಾಪೇನೆ ಕಾರಣ ಅಂತ. ನಿನ್ನೆ 8 ಕ್ಯಾಚ್ ಡ್ರಾಪ್ ಆಗಿದೆ ಮಗ, ಪಂಜಾಬ್ ಕಿಂಗ್ಸು ಮತ್ತೆ CSK ಇಬ್ಬರು ಸೇರ್ಕೊಂಡು. ಅಪ್ಡೇಟ್ ನಂಬರ್ 3, ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ 25% ಆಫ್ ದ ಮ್ಯಾಚ್ ಫೀಸ್ನ ಫೈನ್ ಆಗಿ ಹಾಕಿದ್ರ ಜೊತೆಗೆ ಒಂದು ಡಿಮೆರಿಟ್ ಪಾಯಿಂಟ್ನು ಕೂಡ ಕೊಟ್ಟಿದ್ದಾರೆ. ಕೈಗೆ ಇಟ್ಕೊಳ್ಳಪ್ಪ ಶಿಷ್ಯ ಅಂತ. ಇದು ಯಾರು ಡಿಸೈಡ್ ಮಾಡೋದು? ಮ್ಯಾಚ್ ರೆಫ್ರಿ ಡಿಸೈಡ್ ಮಾಡಿರುವಂಥದ್ದು. ಏನಕ್ಕೆ ಗುರು ಡಿಮೆರಿಟ್ ಪಾಯಿಂಟಲ್ಲಿ ಹಾಕಿಸ್ಕೊಂಡಿದ್ದಾರೆ? ಏನು ಸ್ಲೋವರ್ ಓವರ್ ರೇಟ್ ಅಂತ ಹೇಳಿದ್ರೆ ಸ್ಲೋವರ್ ಓವರ್ ರೇಟು ಕ್ಯಾಪ್ಟನ್ಗೆ ಹಾಕೋದು. ಇವ್ರಿಗೆ ಹಾಕಿರೋಂಥದ್ದೇ ಬೇರೆ 25% ಆಫ್ ದ ಮ್ಯಾಚ್ ಫೀಸ್ನ. ಏನೋ ಅಬ್ಯೂಸಿವ್ ಆಗಿ ಏನೋ ನಡ್ಕೊಂತ ಇದ್ರಂತೆ ಗ್ರೌಂಡಲ್ಲಿ, ಅದಕ್ಕೋಸ್ಕರ ಈ ಒಂದು ಫೈನ್ನ ಹಾಕಿದರೆ. ಆರ್ಟಿಕಲ್ 2.2 ಹೇಳುತ್ತಂತೆ ಕೋಡ್ ಆಫ್ ಕಂಡಕ್ಟ್, IPL ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಇವರಿಗೆ ಬಿದ್ದಿರೋಂಥ ಫೈನು ಜೊತೆಗೆ ಡಿಮೆರಿಟ್ ಪಾಯಿಂಟ್ ಇದು. ಸೊ ಇದೇನಾದ್ರು ಕಂಟಿನ್ಯೂ ಆಯಿತು ಅಂತಂದರೆ 4 ಡಿಮೆರಿಟ್ ಪಾಯಿಂಟ್ ಹಾಕಿಸ್ಕಂತು ಅಂದರೆ ಬ್ಯಾನ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಬಟ್ ಏನಕ್ಕೆ ಹಾಕೋದು, ಏನು ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ನನಗೆ. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಏನೋ ಅಬ್ಯೂಸಿವ್ ಅಪ್ರೋಚ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅದು ಏನು ಅಬ್ಯೂಸಿವ್ ಮಾಡಿದ್ರು? ಏನೋ ರೆಫ್ರಿಗೆ ಹೋಗಿ ಬೈದ್ರಾ ನಿಂದು ನನ್ನ ಡ್ಯಾಶ್ ಸಮಾನ ಅಂತ. ಅಪ್ಡೇಟ್ ನಂಬರ್ 4, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಸನ್ ಅಲಿ ಅವರು ಕಳ್ಳದೊಯ್ತೀರ ಮಗ ಕೇಳ್ತು ಅಂತಂದರೆ, ಫ್ಯಾನ್ಸ್ ವಾಚ್ ದ ಟೂರ್ನಮೆಂಟ್ ವೇರ್ ದೇರ್ ಈಸ್ ಗುಡ್ ಕ್ರಿಕೆಟ್ ವಿತ್ ಎಂಟರ್ಟೈನ್ಮೆಂಟ್ ಇರಬೇಕು, ಒಳ್ಳೆ ಕ್ರಿಕೆಟು ಆಡಬೇಕು. ಇಫ್ ಯು ಪ್ಲೇ ವೆಲ್ ಇನ್ PSL ಮಸ್ತಾಗಿ ನಾವೇನಾದ್ರು ಆಡ್ತು ಅಂತಂದರೆ, ಅದು ಕ್ಲಾಶ್ ಆಗ್ತಿದೆಯಲ್ಲ ಇವಾಗ IPL PSL ಇನ್ನೇನು ಸ್ಟಾರ್ಟ್ ಆಗ್ತಿದೆ PSL. ಅವಾಗ ಏನಾಗುತ್ತೆ ಅಂದರೆ, ಇವ್ರು ಸಖತ್ತಾಗಿ ಆಡಿದ್ರು ಅಂತಂದರೆ ಇವ್ರದನ್ನ ನೋಡ್ತಾರಂತೆ. IPLನ ಬಿಟ್ಬಿಟ್ಟು ಇವ್ರನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ ಜನ ಎಲ್ಲ ಅಂತ. ಇವರು ಜೋರಾಗಿ ಕನಸನ್ನ ಕಾಣ್ತಿದ್ದಾರೆ. ಬಿಡಿ, ಅವ್ರ ಕನ್ಸಿಗೆ ನಾವೇನಕ್ಕೆ ಸುಮ್ಮನೆ ಆಡ್ಕೊಳೋದು? ಪಾಪ ಅವ್ರೇನೋ ಕನ್ಸು ಕಾಣ್ತಾ ಇದ್ದಾರೆ ಜೋರಾಗೆ. ಅದಾಗಲ್ಲ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ನಗೋದು, ಅದನ್ನು ನೋಡ್ಬಿಟ್ಟು ಅದನ್ನೆಲ್ಲ ಮಾಡಿದ್ರೆ ಅಲ್ಟ್ ಆಗಲ್ವ ಪಾಪ ಪರ್ಸನಲಿಗೆ. ಜಾಸ್ತಿ ನಗಬಾರ್ದು. ಇಂಥವ್ರನ್ನೆಲ್ಲ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಕಷ್ಟೇ. ಆಯ್ತಪ್ಪ ನೀನು ಹೇಳ್ದ, ಆಯ್ತು ಅಂದ್ಕೊಂಡು ಸುಮ್ಮನೆ ಆಗ್ಬೇಕಷ್ಟೇ. ಅಪ್ಡೇಟ್ ನಂಬರ್ 5, ನಿನ್ನೆ ಒಂದು ವಿಕೆಟ್ನ ತೆಗಿತಾ ಇದ್ದಂಗೆ ನರೇನ್ ಅವರ ವಿಕೆಟ್ ತೆಗೆದ್ರು ದಿಗ್ವಿಶ್ ಅವರು. ಇನ್ಫ್ಯಾಕ್ಟ್ ಅವ್ರನ್ನ ನೋಡ್ಬಿಟ್ಟೇ ಕ್ರಿಕೆಟ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ. ನರೇನ್ ಅವರು ಇವರ ಫ್ಯಾನ್ ಅಂತೆ. ಇವರು ನರೇನ್ ಅವರ ಫ್ಯಾನ್ ಅಂತೆ. ಸೊ ನೆನ್ನೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸೆಲೆಬ್ರೇಷನ್ ಮಾಡಿದ್ರು. 2 ಮ್ಯಾಚು ಫೈನ್ ಹಾಕಿಸ್ಕೊಂಡಿದ್ರು. ಆ ಒಂದು ನೋಟ್ಬುಕ್ ಸೆಲೆಬ್ರೇಷನ್ ಏನಿತ್ತು ಬರೆಯುವಂಥದ್ದು, ಅದು ಮಾಡಿದಕ್ಕೆ 2 ಮ್ಯಾಚನ್ನು ಕೂಡ ಫೈನ್ ಹಾಕಿಸ್ಕೊಂಡಿದ್ರು. 50% ಆಫ್ ದ ಮ್ಯಾಚ್ ಫೀಸ್ನೆಲ್ಲ ಫೈನ್ ಹಾಕಿಸ್ಕೊಂಡಿದ್ದು, ಜೊತೆಗೆ ಡಿಮೆರಿಟ್ ಪಾಯಿಂಟ್ 2 ಹಾಕಿಸ್ಕೊಂಡಿದ್ರು. ಈ ಮ್ಯಾಚ್ ಏನು ಮಾಡಿದ್ರು ಅಂತಂದರೆ ನೆಲದ ಮೇಲೆ ಟಫ್ ಮೇಲೆ ಬರೆಯೋ ಥರ ಏನೋ ಒಂದು ಆ್ಯಕ್ಷನ್ ಮಾಡ್ತಾರೆ. ಸೊ ಸುನಿಲ್ ನಾರಾಯಣ್ ಔಟ್ ಆಗಿದ ತಕ್ಷಣ ಇದಕ್ಕೆ ಯಾವುದೇ ರೀತಿಯ ಫೈನ್ ಇನ್ನೂ ಸಹ ಬಿದ್ದಿಲ್ಲ. ಗೊತ್ತಿಲ್ಲ ಇದಕ್ಕೆ ಬೀಳೋ ಇದಕ್ಕೇನು ಬೀಳೋವಂಥ ಅಗತ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ನೆಲದ ಮೇಲೆ ಬರೆಯುವಂಥ ಸೆಲೆಬ್ರೇಷನ್, ಅದು ಕೂರಿಸೋವಂಥ ಸೆಲೆಬ್ರೇಷನ್ ಅಂತ ಮಟ್ಟಿಗೆ ಏನು ಹೆವಿಯಾಗಿ ಏನು ಅನ್ನಿಸ್ತಾ ಇಲ್ಲ ಇದು. ಆ್ಯಂಡ್ ಏನೋ ಕೂರಿಸ್ತಾರೆ ಇವರು ಪಾಪ, ಅವ್ರದ್ದೇನೋ ವಿಚಿತ್ರವಾಗಿರುವಂಥ ಸೆಲೆಬ್ರೇಷನು. ಅದು ಪಾಪ ಅವ್ರ ಫ್ಯಾನ್ ಆಗ್ಬಿಟ್ಟು ಇವರೇ ಏನೋ ಕೂರಿಸ್ತಾರೆ. ಒಟ್ಟಲ್ಲಿ ಒಂಥರ ವಿಚಿತ್ರವಾಗಿರುವಂಥ ಸೆಲೆಬ್ರೇಷನ್ ಅಂತ ಮಾಡ್ತಾರೆ. ರಾಯುಡು ಒಂದು ಸೆಟ್ ಬಿಡಾಗಿ ಕೊಟ್ಟಿದ್ರೆ, ಯಾಕೋ ಸ್ಯಾಲ್ರಿ ಎಲ್ಲ IPL ಸ್ಯಾಲ್ರಿ ಎಲ್ಲ ಇದಕ್ಕೆ ಉಳ್ಕೊಂಡು ಹೋಗೋ ಥರ ಕಾಣಿಸ್ತೈತೆ ಈ ಸೆಲೆಬ್ರೇಷನ್ಗಳೆಲ್ಲ ನೋಡ್ತೋ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಸಹ ಫೈನ್ ಬಿದ್ದಿಲ್ಲ. 3ನೇ ಅಫೆನ್ಸ್ ಇನ್ನೂ ಆಗಿಲ್ಲ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಹಾಕೋಬಹುದು ಗಾಯ್ಸ್.